ಆಮೇಲೆ ಬಾಯ್. ಲೆಫ್ಟಿಗೆ ಬಾ. ಮತ್ತೆ ಹಾಕು ಶೈನು, ಲಿರಿಕ್ಸ್ ಬೇರೆ ಬರ್ತಾ ಇಲ್ಲ ಶೈನು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈವನ್ ವಿ ಆರ್ ಡೂಯಿಂಗ್ ಗುಡ್. ವೆಕೇಶನ್ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿದ್ದ ದಿನದ ವ್ಲಾಗ್ ಇದು. ಎಷ್ಟೊಂದು ದಿನ ಇದ್ರೂ ಕೂಡ ಮನೆಯಿಂದ ಹೊರಡಬೇಕು ಅಂದರೆ ಏನೋ ಒಂಥರ ಬೇಜಾರು. ಬೆಳಿಗ್ಗೆ ನಮ್ಮ ದೊಡ್ಡಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಊರಿಗೆ ಹೊರಡುವಾಗ ಅಪ್ಪ ಅಮ್ಮ ಯಾವಾಗಲೂ ಕೈಯಲ್ಲಿರೋಷ್ಟು ದುಡ್ಡು ಕೊಡ್ತಾರೆ. ಹಾಂ ಹಾಂ. ಆಮೇಲೆ ಮತ್ತೆ ನಾವೆಷ್ಟೇ ದೊಡ್ಡವರಾದ್ರೂ ಅಪ್ಪ ಅಮ್ಮಂಗೆ ಮಾತ್ರ ನಾವು ಮಕ್ಕಳೇ. ಮೊಮ್ಮಕ್ಳಿಗೆ ದುಡ್ಡು ಕೊಡೋದ್ರ ಜೊತೆ ನನಗೂ ಕೊಡ್ತಾರೆ. ಅಪ್ಪ ಅಮ್ಮ ದೊಡ್ಡಮ್ಮ ಎಲ್ಲರೂ ಸ್ವಲ್ಪ ಎಮೋಷನಲ್ ಆಗ್ತಿದ್ರು. ಡ್ರೈವರ್ ಬೇಡ, ಚಿನ್ನ ಬಾಯ್ ಮಾಡ, ಇಲ್ಲಿ ಬಾಯ್ ಮಾಡ, ಎಲ್ಲರಿಗ ಬಾಯ್ ಮಾಡ, ಎಲ್ಲರಿಗೂ ಬಾಯ್ ಮಾಡ. ಬಾಯ್, ಇಲ್ಲಿ ಕೈ ಮಾಡು, ಎಲ್ಲರಿಗೂ ಬಾಯ್ ಬಾಯ್. ಸರಿ ಬರೋಣ. ಟಾಟಾ. ಮೊಮ್ಮಕ್ಕಳು ಬಿಟ್ಟಿರೋದು ತುಂಬಾನೇ ಕಷ್ಟ ಅವ್ರಿಗೆ. ಆದ್ರೇನು ಪರವಾಗಿಲ್ಲ, ಬೇಕು ಅಂದಾಗ ಬರ್ತಾರೆ, ನಾವು ಬೇಕಂದಾಗ ಹೋಗ್ತೀವಿ. ಅವ್ರಿಗೆ ಬೇಜಾರಿದ್ರು ಕೂಡ ತೋರಿಸ್ಕೊಳ್ಳಿಲ್ಲ. ಮಗಳಾಗಿ ನನಗೆಲ್ಲ ಅರ್ಥ ಆಗತ್ತೆ. ಬಟ್ ಒಂದಂತೂ ನಿಜ, ಯಾರೆಷ್ಟೇ ತಿಪ್ಪರ್ಲಾಗ ಹೊಡೆದ್ರು ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಕೊಡೋ ಮಾತೇ ಇಲ್ಲ. ಸೊ ದೆನ್ ನಮ್ಮ ಹೈವೇ ಜರ್ನಿ ಶುರುವಾಯಿತು. ನನ್ನ ಹಸ್ಬೆಂಡ್ಗಂತೂ ಫುಲ್ ಖುಷಿ, ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀನಂತ. ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ರು. ಕಾರ್ ಓಡಿಸೋದು ಬಿಟ್ಟು 2 ವರ್ಷ ಆಗೋಗಿತ್ತು. ಪ್ರೆಗ್ನೆಂಟ್ ಇದ್ದಾಗಿಂದ ಇದುವರೆಗೂ ಓಡಿಸಿರ್ಲಿಲ್ಲ. ನನಗೇನೋ ಕಾರ್ ಡ್ರೈವಿಂಗ್ ಕ್ರೇಜ್ ಇಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ನಾನು ಸುಮ್ಮನೆ ಇದ್ದರೂ ಅವ್ರು ಬಿಡಲ್ಲ. ಕಾರ್ ಡ್ರೈವಿಂಗ್ ಕಲಿಬೇಕು, ಟಚ್ ಬಿಟ್ಟೋಗುತ್ತೆ, ಪ್ರಾಕ್ಟೀಸ್ ಮಾಡ್ತಿರು ಅಂತ ಮಾಡಿಸ್ತಿರ್ತಾರೆ. ಹೈವೇನಲ್ಲೂ ಗಾಡಿ ಕೊಟ್ಟಿದ್ರು. ಸೊ ಐ ಮ್ಯಾನೇಜ್ಡ್ ಇಟ್ ವೆರಿ ವೆಲ್. ಆಫ್ಟರ್ ಆಲ್ ಡ್ರೈವಿಂಗ್ ಮಾಡುವಾಗ ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡೋದಂದ್ರೆ ನನ್ನ ಹಸ್ಬೆಂಡ್ ಮಾತ್ರ. ಹಾಡು ಮಾತ್ರ ಹೇಳ್ತಾರೆ, ಬಟ್ ಲಿರಿಕ್ಸ್ ಒಂದು ಗೊತ್ತಿರಲ್ಲ. ಏನೋ ಒಂದು ಹೇಳಕ್ ಟ್ರೈ ಮಾಡ್ತಿರ್ತಾರೆ. ಅವರು ಈ ಥರ ಕಾಡ್ಸೋದಂದ್ರೆ ನನಗೆ ತುಂಬ ಇಷ್ಟ. ಹಾಕು ಸಾಂಗ್ಸು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಪ್ರಿಯತೆಯಲ್ಲಿ ಸಿಹಿಯಾದ ಕೋಲಾಹಲ ತನ್ನೆದುರಲ್ಲಿ ಬಂದಂತೆ. ಹಾಕು ಶೈನು, ಲಿರಿಕ್ಸ್ ಬೇರೆ ಬರ್ತಾ ಇಲ್ಲ ಶೈನು. ನಿನ್ನಿಂದಲೇ ಹಾಕು ಸಾಂಗ್ಸು, ಕನಸೊಂದು ಆಕ್ಚುಲಿ ಊರಿಂದ ಹೊರಟಾಗ ಸ್ವಲ್ಪ ಬೇಜಾರಾಗಿರತ್ತೆ, ಅಪ್ಪ ಅಮ್ಮನ್ ಬಿಟ್ಟು ಬರ್ತಿದ್ದೀನಿ ಅಂತ. ಏನಾದ್ರೂ ಒಂದು ಹೇಳಿ ನಂಗೆ ನಗಿಸ್ತಿರ್ತಾರೆ. ಈ ಸಣ್ಣ ಪುಟ್ಟ ವಿಷಯಗಳೇ ನಮಗೆ ತುಂಬಾ ಇಷ್ಟ ಆಗೋದು. ಓವರ್ ಆಲ್ ಮೈ ಹಸ್ಬೆಂಡ್ ಈಸ್ ಮೈ ಪರ್ಸನಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ವಿಡಿಯೋ ಕೊನೆ ತನಕ ನೋಡಿದ್ದೀರಾ? ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ. ನಮ್ಮ ಬ್ಲಾಗ್ಸ್ನ ನೋಡಿ ಟೈಮ್ ಮಾಡಿಕೊಂಡು ಕಮೆಂಟ್ಸ್ ಎಲ್ಲ ಮಾಡಿರ್ತೀರಾ. ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ನನ್ನ ಮುಂದಿನ ವಿಡಿಯೋಸ್ನಲ್ಲಿ ನನ್ನ ಲೈಫಲ್ಲಿ ಆದಂಥ ಸಾಕಷ್ಟು ಮೋಟಿವೇಶನಲ್ ಸ್ಟೋರೀಸ್ನ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.